ಲೋ ಎಲ್ಲರೂ ಫಾಲೋ ಮಾಡ್ತೀರಾ ನೋಡಿ, ಗಾಡಿ ಸ್ವೀಟ್ ಬಾಕ್ಸ್ ಇದೆ, ತಗೊಂಡು ಎಲ್ಲರಿಗೂ ಹಂಚ್ಕೊಂಡು ಬನ್ನಿ. ಹಾಗೆ ಇನ್ನೊಂದು ವಿಷಯ, ನೀವು ಇಲ್ಲಿ ಬಂದರೆ ಬೇಕಾದ ಕೋಪ ಮಾಡ್ಕೋತಾರೆ. ಅಣ್ಣ ಅವ್ರು ಕೋಪ ಮಾಡ್ಕೋತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದ್ರೆ ನೀನು ಅದನ್ನ ನೆನಪು ಮಾಡಿ ಅವ್ರು ಕೋಪ ಮಾಡ್ಕೊಳಂಗೆ ಮಾಡ್ತಿದ್ಯಾ. ವಿಷಯ ಕರೆಕ್ಟ್ ಉಂಟು, ನಾವಿಲ್ಲಿರಬಾರ್ದು ಅಷ್ಟೇ ತಾನೇ. ಗೆಟ್ ಔಟ್. ಮೇಡಮ್ ಅವರೇ, ಸ್ವೀಟ್ ತಗೊಳ್ಳಿ. ಯಾವ ಖುಷಿಗೆ? ನಿನ್ನೆ ಸೌಂದರ್ಯಕ್ಕನಿಗೆ ಮಗು ಆಯ್ತಲ್ಲ, ಆ ಖುಷಿಗೆ. ಥ್ಯಾಂಕ್ ಯು. ಯಾಕೆ ಸ್ವೀಟ್ ಕೊಟ್ಟಿದ್ದಕ್ಕ? ನನ್ನ ಹೆಲ್ಪ್ ಮಾಡಿಬೇಕಾ? ನೋಡಿ ಮೇಡಮ್, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು ಅಂತ ಚಿಕ್ಕವನಿರ್ಬೇಕಾದ್ರೆ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ. ಇನ್ನು ಇಷ್ಟಪಡೋರಿಗೆ ಸಹಾಯ ಮಾಡಿರ್ತೀನ? ಇಷ್ಟಪಡೋರು ಅಂದ್ರೆ ನಿಮ್ಮ ಮನೆಯವ್ರಿಗೆ ನೀವು ತುಂಬಾ ಇಷ್ಟ ಅಲ್ವಾ, ಅದನ್ನ ಹೇಳಕ್ ಬಂದೆ. ಕೈ ಕೊಡು. ಒಂದ್ಸರಿ ಕೈ ಇಟ್ಕೊಂಡ್ರೆ ಬಿಡೋ ಮಾತೇ ಇಲ್ಲ ಮೇಡಮ್. ಡೈಲಾಗ್ ಕೊಡು. ಸಹವಾಸ ಸವಿತಾನೆ ನಡೆವಾಸೆ ಜೊತೆಗೇನೆ ಕಿವಿ ಮಾತಲ್ಲೇ ಸೆಳೆದೆ ಮನದನ್ನೇ. ಉಸಿರೇ ಉಸಿರೇ ಸುಳಿವ ಹೆಸರೇ ನಿನದೇ. ಇನ್ ಮುಂದೆ ವೇದ ವಿಕ್ರಮ್ ಫ್ರೆಂಡ್ಸ್. ನಿಜಾನ? ಡೌಟಾ? ಆಗಲ್ಲ. ನಿನ್ ಬಾಯಿಂದ ಈ ಮಾತು ಕೇಳಬೇಕು ಅಂತ ಎಷ್ಟು ದಿನಗಳಿಂದ ವೇಟ್ ಮಾಡ್ತಿದ್ದೆ ಗೊತ್ತಾ. ಒಟ್ಟಿನಲ್ಲಿ ನಿನ್ನೆ ಹುಟ್ಟಿರೋ ಸೊಸೆ ನನ್ನ ಪಾಲಿಗೆ ತುಂಬಾನೇ ಲಕ್ಕಿ. ಸೊಸೆನಾ? ಅಂದ್ರೆ ಇವಾಗ ಸೌಂದರ್ಯ ಅಕ್ಕ ನನಗೆ ಅಕ್ಕ ಅಂದಮೇಲೆ ಅವ್ರ ಮಗಳು ನನಗೆ ಸೊಸೆ ತಾನೆ, ನನ್ನ ಮಾವ ತಾನೆ. ಆದಷ್ಟು ಬೇಗ ನಿನ್ನ ಚಿಕ್ಕಮ್ಮನ ಮದುವೆ ಆಗ್ತೀನಿ. ಇವಾಗ ಫ್ರೆಂಡು, ಆಮೇಲೆ ಲವರು, ನೆಕ್ಸ್ಟ್ ಮ್ಯಾರೇಜ್. ಏನು ಯೋಚನೆ ಮಾಡ್ತಿದ್ಯಾ? ಮದುವೆ ಬಗ್ಗೆ ಅಂದ್ರೆ ಮಗು ಎಷ್ಟು ಕ್ಯೂಟ್ ಆಗಿದೆಯಲ್ಲ ಅಂತ ಹೇಳಕ್ ಬಂದೆ. ಆಕ್ಚುಲಿ ನೀನು ನನ್ನನ್ನು ಹೊಗಳುತ್ತಿದ್ಯಾ ಇಲ್ಲ ಮಗುನ್ ಹೊಗಳುತ್ತಿದ್ಯಾ ಗೊತ್ತಾಗ್ತಿಲ್ಲ ನಂಗೆ. ಫ್ರೆಂಡ್ಶಿಪ್ ಆಗಿದೆ ಅಲ್ವಾ, ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಅಲ್ಲ, ನಿನ್ನ ದುಶ್ಮನಾಗಿ ನನ್ನ ಕೈ ಸಹಿಸ್ಕೊಳಕ್ಕಾಗಿಲ್ಲ, ಇನ್ನು ಫ್ರೆಂಡ್ ಆಗಿ ಹೆಂಗಪ್ಪ ಸಹಿಸ್ಕೊಳ್ಳಿ? ಅಂದ್ರೆ ನಾನು ಅಷ್ಟೊಂದು ಕೆಟ್ಟವನ? ಅಯ್ಯೋ ಇಲ್ಲ, ನಾನು ಹಾಗಲ್ಲ ಹೇಳಿದ್ದು. ಅಂದ್ರೆ ನೀನು ದುಶ್ಮನಾಗಿದ್ದಾಗಲೇ ಅಷ್ಟೆಲ್ಲ ಸಹಾಯ ಮಾಡಿದೆ, ಇನ್ನು ಫ್ರೆಂಡ್ ಆಗಿದ್ಯಾ ಸಹಾಯ ಮಾಡದೆ ಇರ್ತೀಯಾ, ಆ ಕಾನ್ಫಿಡೆನ್ಸಲ್ಲಿ ಹೇಳಿದೆ ಅಷ್ಟೆ. ಸರಿ, ನಂಬಿಕೆ ನನ್ನ ಮೇಲೆ ಇದೆಯಲ್ಲ, ಸಾಕ್ಬಿಡಿ. ವಿಕ್ರಮ್, ಸೌಂದರ್ಯ ನಿನ್ನ ಜೊತೆ ಮಾತಾಡ್ಬೇಕಂತ. ಹೌದಾ? ಫೋನ್ ಮಾಡ್ಕೊಡಿ. ಹಲೋ ಅಕ್ಕ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ವಿಕ್ರಮ್ ಅವರೇ, ನಿನ್ನೆ ನನ್ನ ಮತ್ತೆ ಮಗು ಪ್ರಾಣನ ಉಳಿಸಿದಿರ. ನಿಮ್ಮ ಋಣನ ನಾನು ಯಾವತ್ತೂ ತೀರ್ಸ್ಲಿಕ್ಕಾಗೋದಿಲ್ಲ. ತುಂಬ ಥ್ಯಾಂಕ್ಸ್ ನಿಮಗೆ. ನೋಡಿ, ನಾನು ನಿನ್ನ ತಮ್ಮ ಅಂದಮೇಲೆ ಈ ಸಾರಿ ಥ್ಯಾಂಕ್ಸ್ ಎಲ್ಲ ಬರಂಗಿಲ್ಲ. ಆಯ್ತು, ಇನ್ನು ಮುಂದೆ ಹೇಳೋದಿಲ್ಲ. ಅಂದಾಗ ಅಕ್ಕ, ನಮ್ಮ ಸೊಸೆ ಕಾಲ್ಗುಣ ತುಂಬಾನೇ ಚೆನ್ನಾಗಿದೆ. ಸೊಸೆನಾ? ಅದೇ, ನಾನು ನಿಮ್ಮ ತಮ್ಮ ಅಂದಮೇಲೆ ನಿಮ್ಮ ಮಗಳು ನನಗೆ ಸೊಸೆ ತಾನೆ, ಅದೇ ನಾನು ವೇದನು ಹೇಳ್ತಿದ್ದೆ. ಹೌದಾ? ಕಾಲ್ಗುಣ ಚೆನ್ನಾಗಿದೆ ಅಂದ್ರೆ ಯಾವ ಕಾರಣಕ್ಕೆ ಹೇಳ್ತಿದ್ದೀರಾ? ಹ್ಞೂ, ನೋಡಿ, ಇವತ್ತೇ ನಾನು ಮತ್ತೆ ವೇದ ಫ್ರೆಂಡ್ಸ್ ಆಗಿದ್ದೀವಿ. ಹೌದಾ? ಸೂಪರ್. ಹಾಗಿದ್ರೆ ನೀವು ಪಾರ್ಟಿ ಕೊಡಿಸ್ಲೇಬೇಕು. ಯಾಕೆ ಹೇಳಿ? ಇನ್ಮೇಲಾದ್ರೂ ನಿಮ್ ಜಗಳ ನಿಲ್ಲುತ್ತಲ್ಲ. ಜಗಳ ನನ್ನ ಕಡೆಯಿಂದ ನಿಲ್ಲುತ್ತೆ, ನನ್ನ ಫ್ರೆಂಡ್ ಬಗ್ಗೆ ಗೊತ್ತಿಲ್ಲ. ವಿಕ್ರಮ್, ವೇದ ಈಗಷ್ಟೇ ಫ್ರೆಂಡ್ಸ್ ಆಗಿದ್ದೀರಾ, ಮತ್ತೆ ಜಗಳನಾ? ವಿಕ್ರಮ್, ನಿಮ್ ಸೊಸೆ ಕಾಲ್ಗುಣ ಚೆನ್ನಾಗಿದೆ ಅಂತ ಹೇಳಿದಿರ, ಹಾಗೆ ನನ್ನಿಂದ ಏನಾದ್ರೂ ನಿಮ್ಗೆ ಸಹಾಯ ಬೇಕಿದ್ರೆ ಖಂಡಿತ ಕೇಳ್ಬೇಕು, ಆಯ್ತಾ? ಇಷ್ಟು ದಿನ
ಎಲ್ಲರೂ ನನ್ನ ಕಡೆಯಿಂದ ಸಹಾಯ ತಗೋತಿದ್ರು. ಈ ಮಾತನ್ನ ಯಾರು ಹೇಳೇ ಅಲ್ಲ. ಮೊದಲನೇ ಸಾರಿ ನೀವು ಹೇಳಿದ್ರಲ್ಲ, ತುಂಬಾ ಖುಷಿ ಆಯಿತು. ನೋಡಿ ಅಕ್ಕ, ಇನ್ಮೇಲಾದರೂ ವೇದವರು ಖುಷಿಯಾಗಿರ್ಬೇಕು. ಆ ರೀತಿ ನೀವು ಅವಳನ್ನ ನೋಡ್ಕೋಬೇಕು. ಆಯ್ತು. ಆಕ್ಚುಲಿ ಏನ್ ಗೊತ್ತಾ, ನಾವು ಅವಳನ್ನ ನೋಡ್ಕೊಳ್ಳೋದಲ್ಲ, ಅವಳೇ ನಮ್ಮನ್ನ ಯಾವತ್ತೂ ನಗ್ನಾಗ್ತಾ ಇರೋ ಹಾಗೆ ನೋಡ್ಕೋತಾಳೆ. ವಯಸ್ಸಲ್ಲಿ ನನ್ಕಿಂತ ಚಿಕ್ಕವಳಿರ್ಬೋದು, ಆದ್ರೆ ಅವಳು ತೋರಿಸೋ ಪ್ರೀತಿ ತಾಯಿ ಪ್ರೀತಿಗೆ ಸಮ ಆಗಿರುತ್ತೆ. ಅದೇ ನನಗೆ ಇಷ್ಟ ಆಗಿರೋದು. ಏನಂದ್ರಿ? ಅಂದ್ರೆ ಆ ಕಾರಣಕ್ಕೆ ಫ್ರೆಂಡ್ಸ್ ಆಗಿದೆ ಅಂತ ಹೇಳಕ್ ಬಂದೆ. ನೋಡಿ ವಿಕ್ರಮ್, ಮತ್ತೊಮ್ಮೆ ಹೇಳ್ತಿದ್ದೇನೆ, ನಿಮ್ಗೆ ನನ್ನಿಂದ ಏನೇ ಸಹಾಯ ಬೇಕಿದ್ರು ಸಂಕೋಚ ಇಲ್ಲದೆ ಕೇಳಬೇಕು, ಗೊತ್ತಾಯ್ತಾ? ಸರಿ, ತುಂಬಾ ಥ್ಯಾಂಕ್ಸ್. ವಿಕ್ರಮ್ ಅವರೇ, ಮಗು ಎದ್ಬಿಟ್ಟಿದೆ, ನಾನು ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ಓಕೆ, ಬಾಯ್. ಖುಷಿಗೆ ಇವತ್ತು ಇಡೀ ಮಂಗಳೂರಿಗೆ ಗಡ್ಬಡ್ ಐಸ್ ಕ್ರೀಮ್ ಹಂಚ್ಬಿಡೋಣ ಅಂತ ಆಗ್ತಾ ಇದೆ. ಮಂಗಳೂರೇ ದಡಬಡ ನಂಗೆ ಫೈಟ್ ಮಾಡ್ತಿದ್ದೆ, ಇವಾಗ ಮಂಗಳೂರಿಗೆ ಗಡ್ಬಡ್ ಐಸ್ ಕ್ರೀಮ್ ಕೊಡಿಸ್ತಿದ್ಯಾ? ಅಷ್ಟೆಲ್ಲ ಮೇಡಮ್, ಈಗ ಏನೇನು ಚೇಂಜಸ್ ಆಗುತ್ತೆ ಅಂತ ನೋಡ್ತಾ ಇರಿ. ಅಲ್ಲ ಅಲ್ಲ, ಈ ಥರ ಬೆಳಗ್ಗೆ ಅಂಗಡಿ ಮುಂದೆ ಬಂದು ನಿಂತ್ಕೊಂಡ್ಬಿಟ್ರೆ ವ್ಯಾಪಾರ ಎಲ್ಲ ನಾವು ಹೇಗೆ ಮಾಡಬೇಕು? ಅಂದ್ರೆ ಕಸ್ಟಮರ್ಸ್ ಎಲ್ಲ ಏನಂತ ಅಂದ್ಕೊಳ್ಳಲ್ಲ. ರೀಸನ್ ನನಗೆ ನಂಬಿ, ನಾನು ನಿಮ್ಗೆ ದುಡ್ಡು ಕೊಟ್ಟೇ ಕೊಡ್ತೇನೆ. ನೀವಾಗ ಬಂದು ಗಲಾಟೆ ಮಾಡಿದ್ರೆ ಖಂಡಿತ ವ್ಯಾಪಾರ ಎಲ್ಲ ಹಾಳಾಗ್ಬಿಡುತ್ತೆ. ವೇದ, ಒಂದು ನಿಮಿಷ ನಾನು ಹೇಳೋದು ಕೇಳ್ತೀಯಾ? ಏನಣ್ಣ? ತಗೊಂಬಂದೇನು ರಸೀದು. ನನ್ನ ದುಡ್ಡು ನನಗೆ ಬಂದಿದೆ, ಅದು ಬಡ್ಡಿ ಸಮೇತ. ನಿಮ್ಮಮ್ಮನ ಒಡವೆ ನೀವೇ ಇಟ್ಕೊಳ್ಳಿ. ಏನಣ್ಣ, ನಿಮ್ದು ನಿಮಗೆ ಬಂತ? ಅಲ್ಲ, ನಾನು ಕೊಟ್ಟೇ ಇಲ್ವಲ್ಲ? ಆದ್ರೂ ನನ್ಗೆ ಬಂದಿದೆ. ವಿಕ್ರಮಣ್ಣ, ಬರ್ತೀನಿ. ಸೇಟುಗೆ ದುಡ್ಡು ಕೊಟ್ಟಿದ್ಯಾರು? ಗೊತ್ತಿಲ್ವಲ್ಲ. ನಿನಗೆ ನಾಟಕದ ಬೇಡ, ಇವಾಗ ತಾನೇ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದೆ, ನಿಜ ಹೇಳು, ಯಾರು ಕೊಟ್ಟಿದ್ದು? ಅದು ನಾನೇ ಕೊಟ್ಟಿದ್ದು. ನೀನಾ? ಯಾಕೆ? ನಾನು ಸ್ವಾಮಿ. ಗೊತ್ತು, ನೀನು ತುಂಬ ಸ್ವಾಭಿಮಾನಿ, ಯಾರದ್ದು ದುಡ್ಡು ಇಸ್ಕೊಳ್ಳಲ್ಲ ಅಂತ. ಅದು ನನ್ನ ದುಡ್ಡಲ್ಲ ನಾನು ಕೊಟ್ಟಿರೋದು, ನಿನ್ನ ದುಡ್ಡೇ ನಾನು ಕೊಟ್ಟಿರೋದು. ನನ್ನ ದುಡ್ಡ? ಅದು ಹೇಗೆ? ನೋಡು, ನೀನು ಒಡವೆ ಬಿಡ್ಸಕ್ಕೆ ಅಂತ ಸ್ವಲ್ಪ ದುಡ್ಡನ್ನ ಎತ್ತಿಟ್ಟಿದ್ದೆ, ಅದು ಸಡನ್ನಾಗಿ ಮಾಯ ಆಗೋಯ್ತು. ಬಟ್ ಅದೇ ದಿನ ಆ ಬಡ್ಡಿ ವೀರನ ಹತ್ರ ಹೋಗಿ ಆ ಒಡವೆನೇ ಬಿಡಿಸ್ಕೊಂಡ್ ಬಂದು. ಆ ದುಡ್ಡು ಯಾರ್ದೇಳು? ನಿಂದೆ ತಾನೆ. ಅಂದ್ರೆ ನೀನು ಅವ್ರಿಗೆ ದುಡ್ಡು ಕೊಟ್ಟಿದ್ಯಾ ಅಂತ ಆಯ್ತು. ನೋಡು, ಆಲ್ರೆಡಿ ಒಂದ್ಸರಿ ಆ ಒಡವೆಗೆ ದುಡ್ಡು ಕೊಟ್ಟಿದ್ಯಾ, ಮತ್ತೆ ಪದೇ ಪದೇ ಕೊಡೋಕ್ಕಾಗುತ್ತಾ? ಇವಾಗ ಶೆಟ್ರು ಮತ್ತೆ ಆ ಸೇಟ್ ಮಧ್ಯೆ ಸಂಧಾನ ಆಗಿದೆ. ಹಾಗಾಗಿ ವೀರ ಅವನೇ ಹೋಗಿ ದುಡ್ಡನ್ನ ಕೊಟ್ಟು ಬಂದಿದ್ದಾನೆ. ನಿಜನಾ? 100% ನಿಜ. ನನಗೆ ಗೊತ್ತಿಲ್ಲ ವಿಕ್ರಮ್, ಅಮ್ಮಂಗೆ ಆ ಒಡವೆ ಎಷ್ಟು ಇಂಪಾರ್ಟೆಂಟ್ ಆಗಿತ್ತಂತ. ತುಂಬ ಥ್ಯಾಂಕ್ಸ್. ಫ್ರೆಂಡ್ಸ್ ಅಂದಮೇಲೆ ನೋ ಥ್ಯಾಂಕ್ಸ್, ನೋ ಸಾರಿ. ನೋಡು, ನೀನು ಹತ್ರ ಚೆನ್ನಾಗಿ ಕಾಣಲ್ಲ, ನೀನು ನಗ್ತಾ ಇರಬೇಕು. ಮಾಡಿ ಹೇಳುತ್ತೀರಿ ನಾನು ನಿನ್ನವನು.